ನೀವು ಕೋಟ್ಯಾಧಿಪತಿ ಇರಬಹುದು ಅಥವಾ ಸಾಮಾನ್ಯ ವ್ಯಕ್ತಿ ಕೂಡ ಆಗಿರಬಹುದು. ನಮ್ಮ ಭಾರತದಲ್ಲಿ ಟೀ ಜೊತೆ ಪಾರ್ಲೇಜಿ ಬಿಸ್ಕೆಟ್ ತಿನ್ನದೇ ಇರೋರು ಯಾರಾದ್ರೂ ಇದ್ದೀರಾ? ಚಾನ್ಸೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಬ್ರಿಟಿಷರ ಕಾಲದಲ್ಲಿ ಶುರುವಾಗಿ ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಾರಾಟವಾಗುತ್ತಿರುವ ಈ ನಮ್ಮ ಹೆಮ್ಮೆಯ ಪಾರ್ಲೇಜಿ ಕಥೆಯನ್ನ ನೋಡೋಣ. ಕಥೆ ಶುರುವಾಗೋದು 1929ರಲ್ಲಿ. ಆಗ ನಮ್ಮ ದೇಶದಲ್ಲಿ ಬ್ರಿಟಿಷ್ ಆಡಳಿತ ಇತ್ತು. ಆಗ ಬಿಸ್ಕೆಟ್ ಅನ್ನೋದು ಬರೀ ಶ್ರೀಮಂತರು ತಿನ್ನೋ ಐಟಮ್ ಆಗಿತ್ತು. ಬ್ರಿಟಿಷರು ತಿಂತಿದ್ದ ಬಿಸ್ಕೆಟ್ಗಳು ತುಂಬಾ ದುಬಾರಿ ಇರ್ತಿತ್ತು. ಅಷ್ಟೇ ಅಲ್ಲ, ಆ ಬಿಸ್ಕೆಟ್ಗಳಲ್ಲಿ ಮೊಟ್ಟೆ ಇರುತ್ತೆ ಅಂತ ನಮ್ಮ ಭಾರತೀಯರು ಅದನ್ನ ಮುಟ್ಟುತ್ತಲೂ ಇರಲಿಲ್ಲ. ಆಗ ಮುಂಬೈನಲ್ಲಿ ಮೋಹನ್ ಲಾಲ್ ದಯಾಳ್ ಅನ್ನೋ ಒಬ್ಬ ವ್ಯಕ್ತಿ ಇದ್ರು. ಅವರು ಸ್ವದೇಶಿ ಚಳುವಳಿಗಳಿಂದ ತುಂಬಾನೇ ಇನ್ಸ್ಪೈರ್ ಆಗಿದ್ರು. ನಮ್ಮದೇ ದೇಶದ ಶುದ್ಧವಾದ ಬಿಸ್ಕೆಟ್ ಯಾಕೆ ಮಾಡಬಾರ್ದು ಅಂತ ಯೋಚಿಸಿದ್ರು. ಬಿಸ್ಕೆಟ್ ಮಾಡೋ ಕಲೆ ಕಲಿಯೋಕೆ ಅವರು ಜರ್ಮನಿಗೆ ಹೋದ್ರು. ಅಲ್ಲಿಂದ ವಾಪಸ್ ಬರುವಾಗ ಬರೀ ನಾಲೆಜ್ ಅಲ್ಲ, ಬಿಸ್ಕೆಟ್ ಮಾಡೋ ಮಷಿನ್ ಕೂಡ ತಗೊಂಡ್ ಬಂದ್ರು. ಮುಂಬೈನ ವಿಲೆ ಪಾರ್ಲೆ ಅನ್ನೋ ಏರಿಯಾದಲ್ಲಿ ಒಂದು ಹಳೆಯ ಫ್ಯಾಕ್ಟರಿ ಶುರು ಮಾಡಿದ್ರು. ಆ ಏರಿಯಾ ಹೆಸರೇ ಅವರ ಕಂಪನಿಗೆ ಬಂತು. ಅದೇ ನಮ್ಮ ಪಾರ್ಲೆ. 1939ರಲ್ಲಿ ಇವರು ಮೊಟ್ಟ ಮೊದಲ ಬಾರಿಗೆ ಬಿಸ್ಕೆಟ್ ಲಾಂಚ್ ಮಾಡಿದ್ರು. ಅದರ ಹೆಸರು ಪಾರ್ಲೆ ಗ್ಲೂಕೋ. ಇದು ಬ್ರಿಟಿಷ್ ಬಿಸ್ಕೆಟ್ಗಿಂತ ಅಗ್ಗವಾಗಿತ್ತು ಮತ್ತು ಜನಸಾಮಾನ್ಯರಿಗೆ ಎಟುಕುವಂತಿತ್ತು. ಎಲ್ಲ ಚೆನ್ನಾಗಿ ನಡೀತಿತ್ತು. ಆದ್ರೆ 1960ರ ನಂತರ ಮಾರ್ಕೆಟ್ ನಲ್ಲಿ ಬೇರೆ ಕಂಪನಿಗಳು ಕೂಡ ಗ್ಲೂಕೋಸ್ ಬಿಸ್ಕೆಟ್ ಅಂತ ಸೇಮ್ ಬಿಸ್ಕೆಟ್ ಬಿಡೋಕೆ ಶುರು ಮಾಡಿದ್ರು. ಜನರಿಗೆ ಯಾವ್ದು ಒರಿಜಿನಲ್ ಪಾರ್ಲೆ ಅಂತ ಕನ್ಫ್ಯೂಸ್ ಆಗ್ತಿತ್ತು. ಆಗ ಪಾರ್ಲೆ ಕಂಪನಿ ಒಂದು ಬದಲಾವಣೆ ಮಾಡಿತು. 1982ರಲ್ಲಿ ಅವರು ತಮ್ಮ ಬಿಸ್ಕೆಟ್ ಹೆಸರನ್ನ ಪಾರ್ಲೇಜಿ ಅಂತ ಚೇಂಜ್ ಮಾಡಿದ್ರು. ಇಲ್ಲಿ ಜಿ ಅಂದ್ರೆ ಏನ್ ಗೊತ್ತಾ? ಶುರುವಿನಲ್ಲಿ ಜಿ ಅಂದ್ರೆ ಗ್ಲೂಕೋಸ್. ಆದ್ರೆ ನಂತರ ಕಂಪನಿ ಸ್ಮಾರ್ಟ್ ಆಗಿ ಯೋಚಿಸಿ ಟಿವಿ ಜಾಹೀರಾತುಗಳಲ್ಲಿ ಜಿ ಮನೆ ಜೀನಿಯಸ್ ಅಂತ ಪ್ರಮೋಟ್ ಮಾಡಿದ್ರು. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಯ್ತು ಅಂದ್ರೆ ಪಾರ್ಲೇಜಿ ತಿಂದ್ರೆ ನಾವು ಜೀನಿಯಸ್ ಆಗ್ತೀವಿ ಅಂತ ಮಕ್ಕಳು ನಂಬೋಕೆ ಶುರು ಮಾಡಿದ್ರು. पार्ले-जी खाने वाले बच्चों से बच के रहना। पार्ले-जी, जी माने जीनियस. ಕಳೆದ 25 ವರ್ಷಗಳಲ್ಲಿ ಎಲ್ಲದರ ಬೆಲೆ ಗಗನಕ್ಕೇರಿದೆ. ಆದ್ರೂ ಪಾರ್ಲೇಜಿ ಇವತ್ತಿಗೂ ₹5 ಹೇಗೆ ಸಿಗ್ತಿದೆ? ಇಲ್ಲಿದೆ ಪಾರ್ಲೆ ಕಂಪನಿಯ ಸೈಲೆಂಟ್ ಬಿಸ್ನೆಸ್ ಸ್ಟ್ರಾಟಜಿ. ಪಾರ್ಲೆ ಕಂಪನಿಗೆ ಗೊತ್ತು, ಭಾರತೀಯರಿಗೆ ₹5 ಎನ್ನುವುದು ಕೇವಲ ಬೆಲೆ ಅಲ್ಲ, ಅದೊಂದು ಎಮೋಷನ್. ಒಮ್ಮೆ ಬೆಲೆ 50 ಪೈಸೆ ಜಾಸ್ತಿ ಮಾಡಿದಾಗ ಸೇಲ್ಸ್ ಬಿದ್ದೋಗಿತ್ತು. ಅದಕ್ಕೆ ಅವರು ಬೆಲೆ ಜಾಸ್ತಿ ಮಾಡ್ಲಿಲ್ಲ, ಬದಲಾಗಿ ಬಿಸ್ಕೆಟ್ ನ ತೂಕ ಕಮ್ಮಿ ಮಾಡ್ತಾ ಬಂದ್ರು. 1994ರಲ್ಲಿ ₹5ಗೆ 100 ಗ್ರಾಂ ಸಿಕ್ತಿತ್ತು. ಆಮೇಲೆ ಅದು 90 ಗ್ರಾಂ, 80 ಗ್ರಾಂ ಆಯ್ತು. ಇವತ್ತು ₹5ಗೆ ಸಿಗೋದು ಕೇವಲ 55 ಗ್ರಾಂ ಮಾತ್ರ. ಅಂದ್ರೆ ಬೆಲೆ ಅಷ್ಟೇ ಇದೆ, ಕ್ವಾಂಟಿಟಿ ಅರ್ಧ ಆಗಿದೆ. ಗ್ರಾಹಕನಿಗೂ ಹೊರೆ ಅನ್ಸಲ್ಲ, ಕಂಪನಿಗೂ ಲಾಸ್ ಆಗಲ್ಲ. ಇದೆ ಅಲ್ವಾ ರಿಯಲ್ ಬಿಸ್ನೆಸ್? ಪಾರ್ಲೇಜಿ ಪ್ಯಾಕೆಟ್ ಮೇಲೆ ಇರೋ ಈ ಮುದ್ದಾದ ಮಗು ಯಾರು? ಪಾರ್ಲೆ ಕಂಪನಿಯೇ ಹೇಳಿರೋ ಪ್ರಕಾರ ಇದು ಯಾರ ರಿಯಲ್ ಫೋಟೋ ಕೂಡ ಅಲ್ಲ. 1960ರಲ್ಲಿ ಮಗನ್ ಲಾಲ್ ದಯಾ ಅನ್ನೋ ಆರ್ಟಿಸ್ಟ್ ತಮ್ಮ ಕಲ್ಪನೆಯಿಂದ ಬಿಡಿಸಿದ ಚಿತ್ರ ಇದು. ಇದು ಯಾವ ರಿಯಲ್ ಮಗುವೂ ಅಲ್ಲ. ಆದ್ರೆ ಕಳೆದ 60 ವರ್ಷಗಳಿಂದ ಈ ಮಗು ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲೂ ಕಾಮನ್ ಆಗಿ ಕಾಣಿಸುವ ಮುಖವಾಗಿದೆ. ಒಬ್ಬ ಟೈಲರ್ ಮಗನಾಗಿ ಹುಟ್ಟಿ ಸ್ವದೇಶಿ ಬಿಸ್ಕೆಟ್ ಕನಸು ಕಂಡು ಇವತ್ತು ನಂಬರ್ 1 ಆಗಿರೋ ಈ ಭಾರತೀಯ ಕಂಪನಿಗೆ ಒಂದು ಸಲಾಂ ಹೇಳಲೇಬೇಕು. ಈ ನಮ್ಮ ಬ್ರ್ಯಾಂಡ್ ಪಾರ್ಲೇಜಿ. ನಿಮಗೂ ಪಾರ್ಲೇಜಿ ಇಷ್ಟನಾ? ಜಿ ಫಾರ್ ಜೀನಿಯಸ್ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.